ಇದೇ ಇದೇ ನಮ್ಮ ರುದ್ರಭೂಮಿ. ಇದೇ ಇದೇ ರುದ್ರಭೂಮಿ. ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ಅತ್ಯಕ್ರಿಯೆಗೈದ ಪುಣ್ಯ ಸ್ಥಳ. ಅಪ್ಪಾಜಿ, ಅಪ್ಪಾಜಿ, ಈ ಸೌಬಲರಾಜ ಶಕುನಿಯ ಶ್ರದ್ಧಾಂಜಲಿಯನ್ನು ಸ್ವೀಕರಿಸು. ಸೌಬಲರಾಜ ಶಕುನಿ, ಅಂದು ನಿನ್ನ ಹತಭಾಗ್ಯ ಸಹೋದರರನ್ನು, ನಿನ್ನ ಗಾಂಧಾರ ವಂಶೋದ್ಧಾರಕರನ್ನು ದುರ್ಯೋಧನನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ಅವನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಳ್ಳಲಾರದೆ ನಿನ್ನ ಸಹೋದರರೆಲ್ಲರೂ ಹತರಾದರು. ಆ ದುರ್ಯೋಧನನ ವಂಶವನ್ನು ನಿರ್ಮೂಲನ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಶಕುನಿ, ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲೆಗೆಳೆಯುತ್ತಿರುವ ಆದಾಮ ಮರಳುಗಳೇ ಸತ್ತು. ಏನಿ ಬಗೆಯ ಕುಹಕ ಕಂಟಕದ ಕರ್ಕಶಯ ಕೇಕೆ, ಏನಿ ಬಗೆಯ ಕುಹಕ ಕಂಟಕದ ಕರ್ಕಶಯ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯಲ್ಲೇ ಪ್ರಚೋದನೆಗೊಳ್ಳುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳೆಲ್ಲ ಸರಸ ಸಲ್ಲಾಪ. ದುರ್ಯೋಧನ, ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಜಾತ, ದುರ್ನೀತ, ನಿನ್ನ ಎತ್ತಮ್ಮನ ಸಹೋದರರೆಂಬುದನ್ನೇ ಮರೆತು ನನ್ನ ಗಾಂಧಾರ ವಂಶೋದ್ಧಾರಕರು ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ, ನನ್ನ ಗುಂಡಿಗೆಯು ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ದಗದಗ 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 ನೆತ್ತಿದೆ ದೇಶದ ಗಾಲೆ ದೈಸೊಂದು ಲೋಕಕರಾಳೆ. ದಗದಗ ನೆತ್ತಿದ ದೇಶದ ಗಾಲೆ ದೈಸೊಂದು ಲೋಕಕರಾಳೆ. ಅರಳಿದ ತಾಳವು ಎಲ್ಲೆಲ್ಲೂ ಉಳಿಯುವುದೆಂತೋ ಗುರುವಂತದರು. ಅರಳಿದ ತಾಳವು ಎಲ್ಲೆಲ್ಲೂ ಉಳಿಯುವುದೆಂತೋ ಗುರುವಂತದರು. ದಗದಗ 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 ನೆತ್ತಿದ ದೇಶದ ಗಾಲೆ ದೈಸೊಂದು ಲೋಕಕರಾಳೆ. ಸೋಲಿಸಿ ನಮ್ಮನ ಪುರುಪತಿ ತಂದನ ಹಸ್ತಿನಾವತಿಯ ಜರೆಯಲ್ಲಿಟ್ಟನ.
ಸೋಲಿಸಿ ನಮ್ಮನ ಕುರುಪತಿ ತಂದನು ಹಸ್ತಿನವತಿಯ ಸೆರೆಯಲ್ಲಿ ಅಣ್ಣದ ಬಂದರು ನೋರ್ವರು ನಾವು ನಮಗೊರೆದು ಸೆರೆಮನೆ ಹೇಳು ನಾವು ಅಣ್ಣ ತಮ್ಮಂದರು ನೋರ್ವರು ನಾವು ನಮಗೊದಗಿತ್ತು ಸೆರೆಮನೆ ಹೇಳು ನಾವು ದಗ 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 ನೆತ್ತಿದ ದೇಶದ ಗಾಲಿ ಜಯಿಸುತ್ತಿರುವುದು ಲೋಕಕರಾಳ ದುರ್ಯೋಧನ ಸೋಲಿಸಿ ನಮ್ಮನ ಕುರುಪತಿ ತಂದನು ಹಸ್ತಿನವತಿಯ ಸೆರೆಯಲ್ಲಿಟ್ಟನು ಸೋಲಿಸಿ ನಮ್ಮನ ಕುರುಪತಿ ತಂದನು ಹಸ್ತಿನವತಿಯ ಸೆರೆಯಲ್ಲಿ ಅಣ್ಣ ತಮ್ಮಂದಿರು ನೋರ್ವರು ನಾವು ಅಣ್ಣ ತಮ್ಮಂದಿರು ನೋರ್ವರು ನಾವು ನಮಗೊದಗಿತು ಸೆರೆಮನೆ ಹೇಳು ನಾವು ದಗ 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 ನೆತ್ತಿದ ದೇಶದ ಗಾಲಿ ಜಯಿಸುತ್ತಿರುವುದು ಲೋಕಕರಾಳ ನೋರ್ವರ ಲಂಬನೆ ಉಳಿದೇಗ ತೀರಿಸಲಂಕರ ಸಾಲವ ಬೇಗ ನೋರ್ವರ ಲಂಬನೆ ಉಳಿದೇಗ ತೀರಿಸಲಂಕರ ಸಾಲವ ಬೇಗ ಎಂಬರವಾಗುವುದೆನ್ನೇ ಬೇಡ ಎಂಬರವಾಗುವುದೆನ್ನೇ ಬೇಡು 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 ಎಂಬರವಾಗುವುದೆನ್ನೇ ಬೇಡು ಪದಾರ ಬೇಡುತ್ತದೆ ಗೌರವ ನಾಡು ಎಮ್ಮರವಾಗುವುದೆಂದೇ ಬೇಡ ಪದಾರ ಬೇಡುವುದು ಗೌರವ ನಾಡು ದಗ 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 ನೆತ್ತಿದ ದೇಶದ ಗಾಲಿ ಬೀಸುತ್ತಿರುವುದು ಲೋಕಕರಾಳ ಲೋಕಕರಾಳೆ ಅಂದು ಅಂದು ನನ್ನ ತಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ ಒಂದೇ ಒಂದು ಒಡಲೆ ನೀರು ಅದೆಲ್ಲವನ್ನು ನನ್ನ ತಭಾಗ್ಯ ಸಹೋದರರು ತನಗಿಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು ಸುಯೋಧನ ಹತರಾದರು ಆ ದಾರುಣ್ಯ ದೃಶ್ಯವು ನನ್ನ ಸ್ತುತಿ ಪಟಲದಿಂದ ಅಚ್ಚಳಿಯದೆ ಉಳಿದು ನಿರಂತರ ಬಡಬಾಗ್ನೆ ಜ್ವಾಲೆಯಲ್ಲಿ ಬೆಂದು ನೊಂದು ಕೃಶವಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ತುಂಡರಿಸಿ ದಶ ದಿಕ್ಕಿಗಳಿಗೆಸೆದರು ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾಸ್ತರದ ಹೊರತಾಗಿಯೂ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ನರಿಸಲು ಅಸಾಧ್ಯ. ದಾಳಗಳು ಪಾಂಡವರ ಸರ್ವ ಸಂಪತ್ತನ್ನು ಸೊರೆಗೊಂಡಿದ್ದು ಈ ದಾಳಗಳೇ. ಭೀಮಾರ್ಜುನಾದಿ ನಕುಲ ಸಹದೇವರು ನೆರೆಯ ಸಭೆಯೊಳಗೆ ತಲೆ ತಗ್ಗಿಸಿ ಕುಳಿತುಕೊಳ್ಳುವಂತೆ ಮಾಡಿದ್ದು ಈ ದಾಳಗಳೇ. ಯಥೋ ಧರ್ಮಂ ತಥೋ ಜಯಂ ಎಂಬಂತೆ, ಯಥೋ ಧರ್ಮಂ ತಥೋ ಜಯಂ ಎಂಬಂತೆ ಪಾಂಡವರಿಗೆ ಜಯವು ಲಭಿಸಿ ಸಿಂಹಾಸನವನ್ನೇರಿ ಭರತ ಖಂಡವು ಹರುಷದಿಂದ ದ್ವಾಪರ ಯುಗದಲ್ಲಿ ಅಂತ್ಯ ಕಾಣುವುದು ಈ ದಾಳಗಳೇ ಮುಖೇನ.
ನೀನಿಷ್ಟೆಲ್ಲ ಮೆರೆಯುತ್ತಿರುವುದಕ್ಕೆ ಕಾರಣ ಈ ದಾಳಗಳೇ ದಾಳಗಳು. ದಾಳಗಳೆಲ್ಲವ ಮರುಳೇ ಇವುಗಳು ದಾಳಗಳೆಲ್ಲವೋ. ದಾಳಗಳೆಲ್ಲವ ಮರುಳೇ ಇವುಗಳು ದಾಳಗಳೆಲ್ಲವೋ. ಜನ್ಮದಾತರನ್ನೊಳಗೊಂಡ ಎಂದನುಜರ ದೇಹದ ಮೂಳೆಗಳು. ಜನ್ಮದಾತರನ್ನೊಳಗೊಂಡ ಎಂದನುಜರ ದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು ಮೂಳೆಗಳು. ತಾಳಗಳೆಲ್ಲವ ಮರುಳೇ ಇವುಗಳು ತಾಳಗಳೆಲ್ಲವೋ. ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕೊರುವಂತವೇ ಹಾಳು. ನನ್ನ ತಂದೆ ತಮ್ಮಂದಿರ ಗೋಲು ಮುಂದೆ ನಿನ್ನ ಗುರುವಂಶವೇ ಹಾಳು. ಕಾಳ ಸರ್ಪವನ್ನು ತುಳಿದೆಚ್ಚರು ಕೂಡ ಕೌರವನ ಕೇಳು. ನಾಳೆ ನಡೆ ನಿನ್ನ ಕೋರ ಕಾಳಗದ ಕೌರವರಣಗಳ ಸಾಲು ಸಾಲು. ನಾಳೆ ನಡೆ ನಿನ್ನ ಕೋರ ಕಾಳಗದ ಕೌರವರಣಗಳ ಸಾಲು ಸಾಲು. ಸರ್ಪ ಕೆರೇಟವ ಧರಿಸಿ ಸರ್ಪದ ಮೆರೆಯುವ ದುರುಳನೆಗೆ. ಸರ್ಪ ಕೆರೇಟವ ಧರಿಸಿ ದರ್ಪದ ಮೆರೆಯುವ ದುರುಳನೆಗೆ. ಗದಾಯೋತ್ಸವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಗದಾಯೋತ್ಸವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಕರ್ಮಾಂಗದ ನಿನ್ನ ತೊಳೆಯಲು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ಮರ್ಮಾಂಗದ ನಿನ್ನಯ ತೊಡೆಯನ್ನು ಮುರಿಸಿ. ತಾಳಗಳೆಲ್ಲವ ಮರುಳೇ ಇವುಗಳು ತಾಳಗಳೆಲ್ಲವೋ. ತಾಳಗಳೆಲ್ಲವ ಮರುಳೇ ಇವುಗಳು ತಾಳಗಳೆಲ್ಲವೋ. ಜನ್ಮದಾತರನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಜನ್ಮದಾತರನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು ಮೂಳೆಗಳು. ತಾಳಗಳೆಲ್ಲವ ಮರುಳೇ ಇವುಗಳು ತಾಳಗಳೆಲ್ಲವೋ. ತಾಳಗಳೆಲ್ಲವೋ ತಾಳಗಳೆಲ್ಲವೋ ತಾಳಗಳೆಲ್ಲವೋ. ದುಷ್ಟ ದುಷ್ಟ ದುರ್ವಿಧಿಯ ಅಟ್ಟಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನು ಒಳಗೊಂಡು ಸಮಸ್ತ ಸಾಮಂತ ರಾಜರಿಂದ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ सहुवदराज शकुनि महाराज की, सहुवदराज शकुनि महाराज की, सहुवदराज शकुनि महाराज की ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು.
ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾನುಡಿಯಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳೆದು ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಅಣ್ಣ ಅಳಬೇಡಿ ಅದೇ ರೋದನೆಯ ಕೂಗು. ಅಳಬೇಡಿ ಶಕುನಿ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಭಿನ್ನ ರುಂಡ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಜನವನ್ನು ಮಾಡಿಸುವೆನು. ದುರ್ಯೋಧನ, ನಿನಗಾಗುವ ಅತಿ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ ಅಲ್ಲವಯ್ಯ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಈ ಸಾರ್ವಭೌಮನ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯತ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದಿರನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ ಬಳಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಿ, ಆದರೆ ಜಾತಿ ಹಿಂಸೆ, ಸುಹಿತ ಕಲಾ ಉಚಿತ. ನಾನು ಆ ದಿನ ದ್ವಾರಕಿಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದ. ಆದರೆ ನಾನು ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ದ್ವಾರಕಿಯಲ್ಲೇ ನಿರಾಕರಿಸಿಕೊಂಡೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ನಾನು ನೋಡಿ ಬಂದೆ ಅಣ್ಣ, ನಾನು ನೋಡಿ ಕಲ್ಲ ಕೈತ ತರಿಯ ಎಲ್ಲ ಮಾತು ನೋಡಿ ಕಲ್ಲ ಕೈತ ಪರಿಯ ಎಲ್ಲ ಮಾತು ನೋಡಿ ನಿನ್ನ ಜೀವನವು ಸಲನೆ ನಿನ್ನ ಜೀವನವು ಸಲ
ಕಾಲದಲ್ಲಿ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸಲಿದೆ. ಏನು ಕೃಷ್ಣನ ಹಸ್ತಿನಾವತಿ? ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಹೋದರ, ಅಗ್ರಜ ಕೃಷ್ಣನು ನಮ್ಮ ಸತ್ಕಾರವನ್ನು ನಿಲ್ಲಿಸುವುದಿಲ್ಲ. ಅವನಾಗಲೇ ರಾಜಪ್ರಾಸಾದವನ್ನು ದಾಟಿ ಆ ವಿಧರ ಮೂರ್ಖ ಜೋಪಿಡಿಯನ್ನು ಆಶ್ರಯಿಸಲು ಇದು ಎಚ್ಚೆತ್ತ ಅಗ್ರಜ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಗೆ ವಿದುರನಂತ ಭಕ್ತರು ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರು. ಚಿಂತಿಸಬೇಡ, ನಡೆ ಸಹೋದರ, ನಡೆ. ಅಗ್ರಜ ಸಹೋದರ, ದ್ರೋಹಿಗಳ ಮಧುರ ನಿರೀಕ್ಷಣ ಸಹೋದರ, ಆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪಲಾಗದು. ಸಹೋದರ, ನೋಡಿದೆ ಮಾವ, ಮದಗಜಗಳೆಷ್ಟೇ ಇದ್ದರೂ ಸಿಂಹಕ್ಕೆ ಸರಿಸಾಟಿಯೇ. ಈ ನನ್ನ ಸಹೋದರರನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಈಗೇನು ಮಾಡಲಿ ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ ಪರಮೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾದ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ನೀ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಆತನು ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದು ಆತನು ಅವತರಿಸಿರುವನು. ಯಾರು ಅವನ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವವರು ಅವರನ್ನೇ ಧ್ವಂಸ ಮಾಡುವರು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಅಂತಹ ಮಿತ್ರರಾಗಿದ್ದರು ಕೌರವೇಶ್ವರ. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ನಪಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಿ ಸಹೋದರರನ್ನು ಸುರಪಾನ ಬ್ರಹ್ಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು.
ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನೇಕೆ ಆಗಿನ ದ್ವಾರಕೆಗೆ ಕಳಿಸಿದೆ ಮಾವ? ಅಷ್ಟೈಶ್ವರ್ಯ ಸಂಪನ್ನ ಚಲದಂಕ ಮಲ್ಲ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಹಸ್ತಿನಾವತಿ ಮಣಿಮಕುಟ ರತ್ನ ಸಿಂಹಾಸನಾಧೀಶ್ವರ ಈ ಕುರುಚಕ್ರೇಶ್ವರ ಆ ನಂದಗೋಪಾಲನ ಮನೆಯ ಬಾಗಿಲ ಬಳಿ ನಿಂತು ಸಹಾಯ ಬೇಡುವುದು ಉಚಿತ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಸುಯೋಧನ? ಕೃಷ್ಣನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು. ಕೃಷ್ಣನೇನಾದರೂ ನಿನ್ನ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿರುವ ಹಕ್ಕು ನಷ್ಟವಾಯಿತು. ಅದು ಹೇಳ್ದೆ. ಕೃಷ್ಣನೇನಾದರೂ ನಿನ್ನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು. ಆ ಕೃಷ್ಣನ ಮೇಲಿನ ದ್ವೇಷದಿಂದ ಅನ್ಯಾಯವಾಗಿ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಅಂದೆಲ್ಲದ ಪಾಪ ಪುಣ್ಯ ಹಿಂದೇಕೋ ಮಾವ. ಈ ಕೌರವೇಶ್ವರನಿಗೆ ಸುಯೋಧನ ಸಂಧಿಯ ನೆಪದಿಂದ ಪಾಂಡವರು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಸಾಧ್ಯವಿಲ್ಲ? ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀರೇ ಕಾರಣನಾಗ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿರುವ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದಾದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಇಡುವುದು ನಿನಗೆ ಉಚಿತವೇ? ಪಾಂಡವರು ರಾಜ್ಯಕ್ಕಾಗಿಯೇ ಹಂಬಲಿಸುತ್ತಿದ್ದೆ ಆದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ಜಯಲಕ್ಷ್ಮಿಯನ್ನು ಕೈಯಲ್ಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾದ ಮಾತು ಹೇಳಿದೆ ಸೌಬಲರಾಜ ಶಕುನಿ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ನೆಲವನ್ನು ಸಹ ಕೊಡುವುದಿಲ್ಲ. ಕೊಡಬಾರದು. ಯೋಧನ ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಸುಯೋಧನ, ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆ, ನೀನಿನ್ನು ನಡೆ. ಸರಿ ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಯಾರ ಸಲಹೆಯನ್ನು ಅಪೇಕ್ಷಿಸುವುದು? ನಡೆ 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 ಕುಲಕುಲದ ರಣಕಲಿ ನಡೆ. ನೀನಾಗುವೆ ರಣರಂಗದಲ್ಲಿ ನರಬಲಿ. ಬೋರ್ಗರೆಯುವ ಬಿರುಗಾಳಿಗೆ ಸೇಡಿಯ ಕಾರ್ಮೋಡವನ್ನೆಬ್ಬಿಸಿ
ಪ್ರಜ್ವಲಿಸಿ ಆರ್ಭಟಿಸುವ ಗುಡಲು ಸಿಲಿಗಳು ತಲೆಗೆ ಬಿರಿಯುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವನ್ನು ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ ಕೊಚ್ಚಿ ಹೋಗಲಿ. ದುರ್ಯೋಧನ, ಅಧಿಕಾರವಿದೆ ಎಂದು ಕೊಬ್ಬೆ ಮೆರೆಯಬೇಡ. ಇನ್ನೆಷ್ಟು ದಿನ ಇರುವುದು ನಿನ್ನ ಈ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬೆ ಮೆರೆಯಿದೆ. ಆ ಭೀಮನಿಗೆ ಬಲಿಯ ಕೊಂಡು ನಾನು ನೋಡಿದೆ, ಪಾಪೆ ನಾನು ನೋಡಿದೆ, ಲೋಹೆ ನಾನು ನೋಡಿದೆ, ನಿಜ ನಾನು ನೋಡಿದೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ, ಪಾಪೆ ನಾನು ನೋಡಿದೆ, ಲೋಹೆ ನಾನು ನೋಡಿದೆ, ನಿಜ ನಾನು ನೋಡಿದೆ. ಕೌರವೇಶ್ವರ, ನಾನು ನೋಡುವೆ. ಅತಿ ಆಸೆ ತುಂಬಿ ಹೋದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬಿ ಹೋದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ, ಪಾಪೆ ನಾನು ನೋಡಿದೆ, ನಿಜ ನಾನು ನೋಡಿದೆ. ಕೌರವೇಶ್ವರ, ನಾನು ನೋಡುವೆ. ಶೂರತನದಿ ಬಾಣ ಬಿಡುವ ವೀರಪಾತನು, ಶೂರತನದಿ ಬಾಣ ಬಿಡುವ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ದೂತ ಕರ್ಣನು. ಶೂರತನದಿ ಬಾಣ ಬಿಡುವ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ದೂತ ಕರ್ಣನು. ಸಿರಿದೆದ್ದು ನಿಲ್ಲುವುದು ಭೀಮಸೇನನು, ಸಿಡಿದೆದ್ದು ನಿಲ್ಲುವುದು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಗೆ ಒಡೆದು ಬಿಡುವುದು, ತನ್ನ ಗದೆಯಿಂದ ನಿನ್ನ ತೊಡೆಗೆ ಒಡೆದು ಬಿಡುವುದು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ, ನಿಜ ನಾನು ನೋಡಿದೆ, ಲೋಹೆ ನಾನು ನೋಡಿದೆ, ನಿಜ ನಾನು ನೋಡುವೆ. ಪರಮಾತ್ಮ, ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತನ ಮೊರೆಯಾಲಿಸಿ ಗೌರಿ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಗೌರಿ. ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ, ಲೋಲ ವಾರಿ ಜಮಾಲ, ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಸಿ
ವಸುದೇವ ಪಾಲ ಗುಣಶೀಲ ವಸುದೇವ ಪಾಲ ವರ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ವರ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರ ನೀರಜಲೋಚನ ದರ್ಶನ ತಾರ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶಬರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ಪರಮಾತ್ಮ ಇದ್ದೀರಾ? ಕುಶಲವೇ? ಪರಮಾತ್ಮ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯ ತಂದೆ. ಪರಮಾತ್ಮ ತಮ್ಮ ಪಾದ ಧೂಳಿಯಿಂದ ಈ ನನ್ನ ಕುಟೀರವು ಪಾವನವಾಯಿತು ದೇವ, ಪಾವನವಾಯಿತು. ಪ್ರಥಮ ವಂದನಮಯ್ಯ ಪರಮ ಪುರುಷ ದಶವಂದನಮಯ್ಯ ದಶರಥ ರಾಮನಂ ಪೋಲ್ವ ಶತವಂದನಮಯ್ಯ ಶತಪತ್ರಗಳ ನೇತ್ರ ಕೃಷ್ಣ ಸಹಸ್ರವಂದನಮಯ್ಯ ಸರಸಿಜಾಕ್ಷ ಲಕ್ಷವಂದನಮಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನಮಯ್ಯ ಗೋವಿದೆಯ ರಸ ಮುಕೋಟಿ ವಂದನಮಯ್ಯ ಮುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ. ಪರಮಾತ್ಮ ಇದ್ದೀರಾ? ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಕಡಲಳು ಲೀಲೆಯಿಂದ ಲೋಲಲೋಚನನೆ ಬಂದೆಯ ಕಡಲಳು ಲೀಲೆಯಿಂದ ಲೋಲಲೋಚನನೆ ಬಂದೆಯ ಕಡುಸಿಲೆಯ ಭೈ ಜಡನೆ ತಡೆದು ಹರಿಯೇ ಕಡುಸಿಲೆಯ ಭೈ ಜಡನೆ ತಡೆದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ
ಕೊರಳಿಗೆ ಧರಿಸಿದೆಯ ಪರಮಾತ್ಮ ಕರಳ ಮರೆ ಕೇಳಿ ದುರುಳ ಹಿರಣ್ಯನ ಕರಳ ಕನಗೊಳಗೆ ಧರಿಸಿದೆಯ ಕರಿಯ ಮರೆ ಕೇಳಿ ಹರಿಯುತ್ತಾ ಬಂದು ಮಗರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮರೆ ಕೇಳಿ ಹರಿಯುತ್ತಾ ಬಂದು ಮಗರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣರೂಪವೇ ನಿನ್ನ ಹರಿಯನಂತ ಗುಣರೂಪವೇ ನಿನ್ನ ಶರಣವನ್ನು ಮನದೊಳಗೆ ಜಪಿಸುವನು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ವಿದುರ ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸವಾಗಿ ಬಹಳ ಬಳಲಿ ಬಂದಿರುವೆನು. ಪರಮಾತ್ಮ ಮೊದಲು ನನಗೇನಾದರೂ ಆಹಾರವನ್ನು ಕೊಡುವಿದ್ರಾ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸು ತಮ್ಮ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆನು ದೇವ? ವಿದುರ, ನಾನೇನೋ ಒಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿದ್ದಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದುಕೊಂಡು ಬಂದಿರುವುದು. ವಿದುರ, ನೀನೇನು ಸಾಮಾನ್ಯನೇ? ಮಾನವ ಗುಣ ಗಂಭೀರ ವಿದುರ, ನನ್ನೊಳು ಈ ಪರಿತಾಮಸಬೇಕೆ ಬಲ್ಲೆ ನಿನ್ನಯ ಮನಬಾ ಬಲ್ಲೆ ನಿನ್ನಯ ಮನಬಾ ರವಿಯೋಳ್ ಬತ್ತಸಿರೋ ಮನಿ ನೀನಿವೆ. ಕೊಡವಿಯೋಳ್ ಬತ್ತಸಿರೋ ಮನಿ ನೀನಿವೆ ಬಲ್ಲೆ ನಿನ್ನಯ ಮನಬಾ ಬೇಡು ಬಲ್ಲೆ ನಿನ್ನಯ ಮನಬಾ. ಭಕ್ತಿಯ ಪಾಶದೆ ಚಿತ್ತವನ್ನೊಲಿಸಿದೆ ಭಕ್ತಿಯ ಪಾಶದೆ ಚಿತ್ತವನ್ನೊಲಿಸಿದೆ ಎತ್ತ ಹೋದರು ಮಾನ ಸುತ್ತಲೇ ಬಾರ್ದುದೋ ಎತ್ತ ಹೋದರು ಮಾನ ಸುತ್ತಲೇ ಬಾರ್ದುದೋ ಚೆಕ್ಕನೆಂದೆನಿಸಿದ ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಬಲ್ಲೆ ನಿನ್ನಯ ಮನಬಾ ಬಿಡು ಬಿಡು ಬಲ್ಲೆ ನಿನ್ನಯ ಮನಬಾ ವಿದುರ ನೀನೇನು ಸಾಮಾನ್ಯನೇ? ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ 40 ವರ್ಷಗಳಿಂದಲೂ ಈ ಪರ್ಣ ಕುಟೀರದಲ್ಲಿಯೇ ವಾಸ ಮಾಡುತ್ತಾ
ಕಾಮ ಕ್ರೋಧಾದಿಗಳಿಗೆ ಹೆಡೆ ಮಾಡಿಕೊಡುವ ಆಹಾರ ಪದಾರ್ಥವನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೇ ವಿದುರ. ನನಗೆ ತುಂಬಾ ಹಸಿವಾಗುತ್ತಿರುವುದಯ್ಯ. ಮೊದಲು ಏನಾದರೂ ಆಹಾರವನ್ನು ಕೊಡುವಿದ್ರ. ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ಈ ದೀನನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲಪ್ಪ. ಏನು ಕ್ಷೀರವೇ? ವಿದುರ, ನನಗೆ ಪ್ರಿಯವಾದ ಆಹಾರವೇ ಅದು. ನಿನಗೆ ತಿಳಿಯದೇ ವಿದುರ, ನಾನು ಚಿಕ್ಕವನಿದ್ದಾಗ ಕ್ಷೀರಕ್ಕಾಗಿ ಮನೆ ಮನೆಗೂ ಹೋಗುತ್ತಿರಲಿಲ್ಲವೇ? ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಆಹಾ ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ರುಚಿ ನೋಡಿ ಹಾರಿಸಿ ತಂದಿದ್ದ ಹಣ್ಣಿನ ರುಚಿಯು ಆಹಾ ಈಗಲೂ ನನ್ನ ಜ್ಞಾಪಕಕ್ಕೆ ಬರುತ್ತಿರುವುದು. ಇದರ ನಿನ್ನಲ್ಲಿರುವ ಕ್ಷೀರವು ಇವೆಲ್ಲಕ್ಕಿಂತಲೂ ಉತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡುವಿದರ. ಏಕೆ ವಿದುರ, ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಏನೆಂದು ಹೇಳಲಿ ದೇವ, ಈ ಇದ್ದ ಕ್ಷೀರವನ್ನು ಈಗ ತಾನೇ ತಮಗರ್ಪಿಸಿ ತಾನೇ ಪಾನ ಮಾಡಿಬಿಟ್ಟಿನಲ್ಪ. ಏನು ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಕೊಡು. ನೋಡಿದೆಯಾ ವಿದುರ? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ನೀನೆಂತಹ ಸುಳ್ಳುಗಾರನಯ್ಯ. ಸ್ವೀಕರಿಸಿದಂತೆ ಇದರಲ್ಲಿರುವ ಇದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿಯು ನಾಲಿಗೆಯೂ ಸಹ ನೆನೆಯುವುದಿಲ್ಲಪ್ಪ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ಧನ್ಯನಾದನು ದೇವ, ಧನ್ಯನಾದನು. ವಿದುರ, ಪರಮಾತ್ಮ, ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ನಿನ್ನ ಮನದಲ್ಲಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು ಕ್ಷೀರ ಸಾಗರವೇ ಹುಟ್ಟಿ ಹರಿಯುತ್ತಿರುವುದನ್ನು. ಪರಮಾತ್ಮ, ಸಾಗರ ಶೈನನಾದ ನೀನು ನಿಮ್ಮನ್ನು ಪಡೆದ ವಸುದೇವ ದೇವಕಿಯರು ಧನ್ಯರು ದೇವ, ಧನ್ಯರು. ಬ್ರಹ್ಮಾಂಡದೀಶಂ ಭೂಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ
ವಾಮನ ರೂಪದ ಬಲಿಹರ ನಿನ್ನ ನಾಮ ವಿದೇಹವು ಬಲುಹಮರ ವಾಮನ ರೂಪದ ಬಲಿಹರ ನಿನ್ನ ನಾಮ ವಿದೇಹವು ಬಲುಹಮರ ಪಾಮರದೊಳನೆ ಕರುಣೆಯ ತೋರಿದೆ ಪಾಮರದೊಳನೆ ಕರುಣೆಯ ತೋರಿದೆ ಸದಾಮದರ ಸದಾಮದರ ಸಾಗರ ಜಯನ ಶಿರ ಸಾಗರ ಜಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಚಯನ ಶಿರ ಸಾಗರ ಚಯನ ಶಿರ ಸಾಗರ ಚಯನ ಪರಮಾತ್ಮ. ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ರಾಜಸಭೆಗೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದಪ್ಪ. ವಿದುರ, ಭೂಭಾರವು ಮಿತಿ ಮೀರಿ ಅಧರ್ಮವು ತಾಂಡವವಾಡುತ್ತಿದೆ. ಬೆಳೆಯ ನಡುವಿನ ಕಳೆಯ ನಿವಾರಣೆಗಾಗಿ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಸ್ವಧರ್ಮದೊಳಿಹರು. ಹೃದಯ ಸುತರು ಸ್ವಧರ್ಮದೊಳಿಹರು. ಅತಿವೆತೆ ಇದ್ದರು ಕುರುನಂದನರು. ಅತಿವೆತೆ ಇದ್ದರು ಕುರುನಂದನರು. ಸತ್ಯವಂತರಿಗಿದು ಸ್ಥಿರವಲ್ಲವೇ ಕೇಳ್. ಸತ್ಯವಂತರಿಗಿದು ಸ್ಥಿರವಲ್ಲವೇ ಕೇಳ್. ಕುಟಿಲ ಮತಿಗಳಿಗೆ ಶುಭವಹುದೇ. ಕುಟಿಲ ಮತಿಗಳಿಗೆ ಶುಭವಹುದೇ. ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿಂದರವ ಕುರುಕುಲವನ್ನು ಧರಿಸುತ್ತಿದ್ದೆ. ನಾನೆಂದು ಬಲು ಗರ್ವದಿಂದರವ ಕುರುಕುಲವನ್ನು ಧರಿಸುವುದೇ. ಕೆಣಕಿ ಕೇಸರಿಯ ಬಣವು ಕೆಂಬೂದ ಕದನದಲ್ಲಿ ಜಯ ಗಳಿಸುವುದೇ. ಕೆಣಕಿ ಕೇಸರಿಯ ಬಣವು ಕೆಂಬೂದ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮಧಾಂಧರವರ ದರ್ಪದನ ಕೈಯುತೆ ಯುಧಿಷ್ಠಿರಗೆ ಜಯಂ ಸ್ಥಿರಗೊಳಿಸದೆ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನಿಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಹಲವು ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ಹಾಗೆಯೇ ಆ ದುರ್ಯೋಧನನ ರಾಜಸಭೆಗೆ ಹೋಗುವೆನು. ಅಲ್ಲಿಗೆ ನೀನು ಬಾ. ಆಗಬಹುದು ಪರಮಾತ್ಮ. ವಿದುರ, ಪರಮಾತ್ಮ, ಹಾಗೆ ನೀನು ಬರುವಾಗ ಸರ್ವೋತ್ತಮವಾದ ಧನುಸ್ಸನ್ನು ತರುವುದನ್ನು ಮರೆಯಬೇಡ. ನಿಮ್ಮ ಅಪ್ಪಣೆಯಂತೆ ಆಗಲಿ.
ಜಗದ ಜೀವನದ ತನು ನೀ ಹಾಡಿಸಿ ಕುಣಿಸಿ ಮಾಯಯ್ಯ ಕವಿಸಿ ಹಾಡಿಸಿ ಕುಣಿಸಿ ಮಾಯಯ್ಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲ್ಲಿ ಬಲ್ಲವರಿಲ್ಲ ಜಗದ ಜೀವರಲ್ಲಿ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲ ಭವರೋಗ ವೈದ್ಯ ನೀ ಪರಿಪಾಲನೆ ಹಾಡಿಸಿ ಕುಣಿಸಿ ಮಾಯಯ್ಯ ಕವಿಸಿ ಹಾಡಿಸಿ ಕುಣಿಸಿ ಮಾಯಯ್ಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ನೀ ಜಗದ ಜೀವಾತ್ಮನು ನೀನೇ ಪರಮಾತ್ಮ